ಅಧಿಕಾರ ಬೇಕು ಅನ್ನುವರು ಡಿಕೆ ಜೊತೆ ಹೋಗಿ, ಮಂತ್ರಿಗಿರಿ ಬೇಕು ಅನ್ನುವರು ಡಿಕೆ ಜೊತೆ ಹೋಗಿ ಅಂತ ಕೆಪಿಸಿಸಿಯ ನೂತನ ಸಾರಥಿ ಬಿಕೆ ಹರಿ ಬೆಂಕಿ ಮಾತುಗಳನ್ನಾಡಿದ್ದಾರೆ. ಪಕ್ಷ ಹೋರಾಟ ಅನ್ನೋರು ಮಾತ್ರ ನನ್ನ ಜೊತೆ ಬನ್ನಿ ಅಂತಿದ್ದಾರೆ. ಸೋನಿಯಾ ಖರ್ಗೆ ಕೈ ಬಲಪಡಿಸೋರು ನನ್ನ ಜೊತೆ ಬನ್ನಿ ಅಂತ ಹೇಳಿರುವಂತದ್ದು. ಇದರಲ್ಲಿ ಯಾವುದೇ ಬಣ್ಣವೂ ಇಲ್ಲ ಬಣವೂ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನೂತನ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರ ಸ್ಫೋಟಕ ಮಾಹಿತಿಗಳು. ಅಧಿಕಾರ ಬೇಕು ಅನ್ನೋರು ಡಿಕೆ ಶಿವಕುಮಾರ್ ಜೊತೆ ಹೋಗಿ ಅಂತ ಹೇಳಿದ್ದಾರೆ. ಜೊತೆಗೆ ಮಂತ್ರಿಗಿರಿ ಬೇಕು ಅನ್ನೋರು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಹೋಗಿ ಅಂತ ಕೆಪಿಸಿಸಿಯ ನೂತನ ಸಾರಥಿ ಬಿಕೆ ಹರಿಪ್ರಸಾದ್ ಅವರ ಬೆಂಕಿ ಮಾತುಗಳಿವೆ. ಪಕ್ಷ ಹೋರಾಟ ಅನ್ನೋರು ಮಾತ್ರ ನನ್ನ ಜೊತೆ ಬನ್ನಿ ಅಂತ ಹೇಳಿರುವಂತದ್ದು ಮಾತನಾಡಿದ್ದಾರೆ. ಸೋನಿಯಾ ಗಾಂಧಿ ಹಾಗೆ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಯನ್ನ ಬಲಪಡಿಸೋರು ಮಾತ್ರ ನನ್ನ ಜೊತೆ ಬರಬೇಕು, ಇದರಲ್ಲಿ ಯಾವುದೇ ಬಣವೂ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಕೆಪಿಸಿಸಿಯ ನೂತನ ಅಧ್ಯಕ್ಷರಾಗಿರುವ ಬಿಕೆ ಹರಿಪ್ರಸಾದ್ ಅವರು ಸ್ಫೋಟಕ ಮಾತುಗಳನ್ನು ಹೇಳಿದ್ದಾರೆ. ಅಧಿಕಾರ ಬೇಕು ಅನ್ನೋರು ನೀವು ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಬಹುದು, ಸಚಿವ ಸ್ಥಾನ ಬೇಕು, ಮಂತ್ರಿಗಿರಿ ಬೇಕು ಅನ್ನೋರು ಹೋಗಿ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಅಂತ ಮುಖಾಮುಲಾಜಿಲ್ಲದೆ ಹೇಳಿರುವಂತದ್ದು. ಬೆಂಕಿ ಮಾತುಗಳನ್ನಾಡಿದ್ದಾರೆ ಕೆಪಿಸಿಸಿಯ ನೂತನ ಸಾರಥಿ ಬಿಕೆ ಹರಿಪ್ರಸಾದ್ ಅವರು. ಕಾಂಗ್ರೆಸ್ ಪಕ್ಷ ಹಾಗೆ ಹೋರಾಟ ಅನ್ನೋರು ಮಾತ್ರ ನನ್ನ ಜೊತೆಗೆ ಬರಬೇಕು, ಜೊತೆಗೆ ಸೋನಿಯಾ ಗಾಂಧಿ, ಪ್ರಿಯಾಂಕ್ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಕೈ ಬಲಪಡಿಸೋರು ಮಾತ್ರ ನನ್ನ ಜೊತೆ ಬನ್ನಿ, ಇದರಲ್ಲಿ ಯಾವುದೇ ಬಣವೂ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ, ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ, ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ, ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು, ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸಬೇಕು, ಖರ್ಗೆ ಅವರ ಕೈ ಬಲಪಡಿಸಬೇಕು, ಅವರೆಲ್ಲರೂ ಸಹ ನನ್ನ ಜೊತೆ ಬನ್ನಿ ಅಂತ ಇಷ್ಟೇ ನಾನು ಹೇಳೋದೇ ವಿನಃ ಇದರಲ್ಲಿ ಯಾವುದೇ ಬಣ್ಣ ಇಲ್ಲ. ಇದರಲ್ಲಿ ಇರ್ತಕ್ಕಂಥದ್ದು ಸಂಘಟನೆಯ ಮತ್ತು ಸರ್ಕಾರದ ಈ ಎರಡನ್ನು ಸಹ ಹಂಚಿಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಯಾರ್ಯಾರಿಗೆ ಅಧಿಕಾರ ಬೇಕು, ಸ್ಥಾನಮಾನ ಬೇಕು, ಅವರೆಲ್ಲ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಹೋಗಿ, ಯಾರು ಕಾಂಗ್ರೆಸ್ ಪಕ್ಷವನ್ನ ಸದೃಢವಾಗಿ ಬೆಳೆಸಬೇಕು. ಇತ್ತ 2028ಕ್ಕೆ ನಾನು ಸಿಎಂ ಅಭ್ಯರ್ಥಿ ಅನ್ನೋದು ಸುಳ್ಳು ಅಂತ ಹೇಳಿದ್ದಾರೆ ಹರಿಪ್ರಸಾದ್ ಅವರು. ಅದು ವಾಟ್ಸಪ್ ಯೂನಿವರ್ಸಿಟಿಯ ಅಪಪ್ರಚಾರ ಅಂತ ಮಾತನಾಡಿದ್ದಾರೆ. ಮಾಧ್ಯಮದ ಮುಂದೆ ಅಧಿಕಾರ ಎಂಬುದು ನನಗೆ ಮುಖ್ಯವೇ ಅಲ್ಲ ಅಂತ ಹೇಳಿರುವಂತದ್ದು ಸ್ಪಷ್ಟನೆ ನೀಡಿದ್ದಾರೆ. ನಾನು ಅಧಿಕಾರಕ್ಕಾಗಿ ಇರೋನಲ್ಲ, ನಾನು ಸಚಿವ ಸ್ಥಾನ ಬೇಕು ಅಂತ ಹೈಕಮಾಂಡ್ ಬಳಿ ಹೇಳಿಲ್ಲ ಅಂತ ಹೇಳಿದ್ದಾರೆ. ನಾನು ಕಾಂಗ್ರೆಸ್ನ ಸಿಪಾಯಿ ಅಂತ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಗುಜರಾತ್ ಮಾಡೆಲ್ ನಮಗೆ ಬೇಕಾಗಿಲ್ಲ, ಕರ್ನಾಟಕ ಮಾಡೆಲ್ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಬಿಕೆ ಹರಿಪ್ರಸಾದ್ ಅವರು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ. ಕೆಪಿಸಿಸಿ ಸಾರಥಿ ಬಿಕೆ ಹರಿಪ್ರಸಾದ್ ಅವರ ಖಡಕ್ ಮಾತುಗಳಿವು. 2028ಕ್ಕೆ ನಾನು ಸಿಎಂ ಅಭ್ಯರ್ಥಿ ಅನ್ನೋದೆಲ್ಲ ಸುಳ್ಳು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಅದು ಒಂದು ವಾಟ್ಸಪ್ ಯೂನಿವರ್ಸಿಟಿಯ ಅಪಪ್ರಚಾರ ಅಂತ ಸ್ಪಷ್ಟನೆ ನೀಡಿರುವಂತದ್ದು. ಅಧಿಕಾರ ಎಂಬುದು
ನನಗೆ ಮುಖ್ಯ ಅಲ್ಲವೇ ಅಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ನಾನು ಅಧಿಕಾರಕ್ಕಾಗಿ ಪಕ್ಷದಲ್ಲಿ ಇರೋನಲ್ಲ, ಕಾಂಗ್ರೆಸ್ನಲ್ಲಿ ಇರೋನಲ್ಲ. ನಾನು ಸಚಿವ ಸ್ಥಾನ ಬೇಕು ಅಂತ ಹೈಕಮಾಂಡ್ ಬಳಿ ಕೇಳಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಸಿಪಾಯಿ ಅಂತ ಹೇಳಿಕೊಂಡಿರುವಂತದ್ದು. ಕೆಪಿಸಿಸಿ ನೂತನ ಸಾರಥಿ ಅಧ್ಯಕ್ಷರು. ಗುಜರಾತ್ ಮಾಡೆಲ್ ನಮಗೆ ಬೇಕಾಗಿಲ್ಲ, ಕರ್ನಾಟಕ ಮಾಡೆಲ್ ಬಗ್ಗೆ ನಮಗೆ ಹೆಮ್ಮೆ ಇದೆ ಅಂತ ಖಡಕ್ ಮಾತುಗಳನ್ನಾಡಿದ್ದಾರೆ. 1900 ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಇಡೀ ಕಾಂಗ್ರೆಸ್ ಪಕ್ಷ 1979ನೇ ಇಸ್ವಿನಲ್ಲಿ 15 ಜನ MLAಗಳು ಸಂಘಟನೆಗಳೆಲ್ಲ ದೇವರಾಜ ಅರಸು ಅವ್ರ ಜೊತೆ ಹೊರಟೋಯ್ತು. ಆ ಕಾಲದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಿರೋನು. ಆದ್ರಿಂದ ಇಲ್ಲಿ ಕಟ್ಟಿ ಇದರ ಅನುಭವವನ್ನು ನಾನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋನೇ ವಿನಃ ರಾಷ್ಟ್ರ ಮಟ್ಟದ ಅನುಭವ, ಅದರಲ್ಲೂ ಸಹ ಗುಜರಾತ್ ಅನುಭವ ಮಾಡೆಲ್ ಇಲ್ಲಿ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದ ಮಾಡೆಲ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದನ್ನ ನಾನು ಪ್ರಯತ್ನ ಮಾಡ್ತೀನಿ, ಇಡೀ ರಾಷ್ಟ್ರಕ್ಕೆ ಅದನ್ನು ಹರಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಇಡೀ ಕಾಂಗ್ರೆಸ್ ಪಕ್ಷ 1979ನೇ ಇಸ್ವಿನಲ್ಲಿ 15 ಜನ MLAಗಳು ಸಂಘಟನೆಗಳೆಲ್ಲ ದೇವರಾಜ ಅರಸು ಅವ್ರ ಜೊತೆ ಹೊರಟೋಯ್ತು. ಆ ಕಾಲದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಿರೋನು. ಆದ್ರಿಂದ ಇಲ್ಲಿ ಕಟ್ಟಿ ಇದರ ಅನುಭವವನ್ನು ನಾನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋನೇ ವಿನಃ ರಾಷ್ಟ್ರ ಮಟ್ಟದ ಅನುಭವ, ಅದರಲ್ಲೂ ಸಹ ಗುಜರಾತ್ ಅನುಭವ ಮಾಡೆಲ್ ಇಲ್ಲಿ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದ ಮಾಡೆಲ್ ಬಗ್ಗೆ ನನಗೆ ಹೆಮ್ಮೆ ಇದೆ. ಇದನ್ನ ನಾನು ಪ್ರಯತ್ನ ಮಾಡ್ತೀನಿ, ಇಡೀ ರಾಷ್ಟ್ರಕ್ಕೆ ಅದನ್ನು ಹರಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಹೇಳ್ತಕ್ಕಂಥದ್ದು ಅದು ವಾಟ್ಸಪ್ ಯೂನಿವರ್ಸಿಟಿಯಿಂದ ಬರೋ ಮೆಸೇಜಸ್. ಇಡೀ ಕಾಂಗ್ರೆಸ್ ಪಕ್ಷ 1979ನೇ ಇಸ್ವಿನಲ್ಲಿ 15 ಜನ MLAಗಳು ಸಂಘಟನೆಗಳೆಲ್ಲ ದೇವರಾಜ ಅರಸು ಅವ್ರ ಜೊತೆ ಹೊರಟೋಯ್ತು. ಆ ಕಾಲದಿಂದ ನಾನು ಕಾಂಗ್ರೆಸ್ ಪಕ್ಷ ಕಟ್ಟಿರೋನು. ಆದ್ರಿಂದ ಇಲ್ಲಿ ಕಟ್ಟಿ ಇದರ ಅನುಭವವನ್ನು ನಾನು ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರೋನೇ ವಿನಃ ರಾಷ್ಟ್ರ ಮಟ್ಟದ ಅನುಭವ, ಅದರಲ್ಲೂ ಸಹ ಗುಜರಾತ್ ಅನುಭವ ಮಾಡೆಲ್ ಇಲ್ಲಿ ಬೇಕಾಗಿಲ್ಲ. ಕರ್ನಾಟಕ ರಾಜ್ಯದ ಮಾಡೆಲ್ ಬಗ್ಗೆ